ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೈಕುಂಠ ಏಕಾದಶಿ ಶುಕ್ರವಾರ. ಸೊ ನಾನು ಮದುವೆಗೆ ಮುಂಚೆ ನಮ್ಮ ಮಮ್ಮಿ ಅಂದರೆ ನಮ್ಮವ್ರ ಮನೆ ದೇವರು ವೆಂಕಟೇಶ್ವರ ಸ್ವಾಮಿನೇ, ಅದಕ್ಕೆ ಪ್ರತಿ ವರ್ಷ ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತಿದ್ರು ದೇವಸ್ಥಾನಕ್ಕೆ ಬಾ ಅಂತ. ಇವಾಗ ಮದುವೆ ಆಗಿ 6 years ಆಯಿತು. ಮದುವೆ ಆದಾಗಿಂದ ದೇವಸ್ಥಾನಕ್ಕೆ ಹೋಗಿಲ್ಲ. ವೈಕುಂಠ ಏಕಾದಶಿ ದಿವಸ ಹೇಗಿರುತ್ತೆ ನೋಡೋಕ್ಕೆ ಅಂತ ಅದಕ್ಕೆ ಇವತ್ತು ನಮ್ಮ ಅತ್ತೆನ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೆಡಿಯಾಗಿ ಮಾಡಿಸ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಅತ್ತೆ ನಾನು ನಮ್ಮ ಅತ್ತೆ ಸೇಮ್ ಸ್ಯಾರಿ ಉಟ್ಕೊಂಡಿದ್ದೀವಿ. ಬಟ್ ಕಲರ್ ಚೇಂಜಸ್ ಸೇಮ್ ಬಟ್ ಡಿಫ್ರೆಂಟ್ ಅಷ್ಟೇ. ನೀವೆಲ್ಲ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ದೀರಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಂಗೂ ನನ್ನ ಮಗಳು ಬೆಳಗ್ಗೆನೇ ಎದ್ದು ಕೇಳ್ತಾ ಇದ್ಲು, ಏನೇ ಶಿವಮ್ಮ ಬೆಳಗ್ಗೆನೇ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ನಾನು ಹೇಳ್ದೆ ಎಲ್ಲೂ ಇಲ್ಲಮ್ಮ, ಇವತ್ತು ಫ್ರೈಡೇ ಅಲ್ವಾ ಅದಕ್ಕೆ ಸೀರೆ ಉಟ್ಕೊಂಡಿದ್ದೀನಿ ಅಂತ. ಇಲ್ಲ ಅಂದಿದ್ರೆ ನಾನು ಬರ್ತೀನಿ ಅಂತ ಗಲಾಟೆ ಮಾಡಿರೋಳು ದೇವಸ್ಥಾನಕ್ಕೆ ಅಂದಿದ್ರೆ. ಇಲ್ಲ ಅಂದಿದ್ರೆ ನನ್ನ ಮಗಳು ನಾನು ಬರ್ತೀನಿ ಅಂತ ಬೆಳಗ್ಗೆನೇ ಗಲಾಟೆ ಮಾಡಿರೋಳು. ಸ್ಕೂಲ್ ರಜಾ ಹಾಕ್ಸಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಸ್ಕೂಲಲ್ಲಿ ಫಂಕ್ಷನ್ ಬೇರೆ ಇದೆ, ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿದೆ ಅವರಿಗೆ. ಆಮೇಲೆ ತುಂಬ ರಶ್ ಇರ್ತಾರೆ ಬೇರೆ. ಇವತ್ತು ಕರ್ಕೊಂಡು ಹೋಗ್ಬಿಟ್ರೆ ಎತ್ಕೋ ಅಂತ ಹಠ ಮಾಡ್ತಾಳೆ. ಅಟ್ಲೀಸ್ಟ್ ಎತ್ಕೊಂಡಾದರೂ ಇರಲ್ಲ ಮನೆಗೆ ಹೋಗೋಣ ಅಂತೇಳಿ ಜನ ಜಾಸ್ತಿ ಇರೋದು ನೋಡಿಬಿಟ್ಟು ಅದಕ್ಕೋಸ್ಕರ ಅವಳಿಗೆ ಸುಳ್ಳು ಹೇಳಿಬಿಟ್ಟು ನಾನು ಬಂದಿದ್ದೀನಿ. ಹಾಗೂ ಇವಾಗ ಹೋದರೆ ಕೇಳ್ತಾಳೆ, ನಾನು ಏನು ಹಾಕ್ಕೊಂಡಿದ್ದೀನೋ ಅವಳಿಗೂ ಅದನ್ನೇ ಹಾಕಬೇಕು, ಸೀರೆ ಉಟ್ಕೊಂಡ್ರೆ ನನಗೂ ಸೀರೆ ಉಟ್ಸು, ಅಟ್ಲೀಸ್ಟ್ ಒಂದು ಲಿಪ್ಸ್ಟಿಕ್ ಕೂಡ ಹಾಕ್ಕೊಳ್ಳೋಗಿಲ್ಲ, ಅವಳು ಪರ್ಮಿಷನ್ ತೊಗೊಂಡೇ ಹಾಕ್ಕೊಳ್ಬೇಕು ನಾನು, ಆ ಥರ ಮಾಡ್ತಾಳೆ ನನಗೆ. ಸೊ ಇವತ್ತು ಅವಳಿಗೆ ಗೊತ್ತಿಲ್ದಿರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂದು ವೇಳೆ ಅವಳಿಗೆ ಗೊತ್ತಾದರೆ ಮನೇಲಿ ನನ್ನ ಮೇಲೆ ಜಗಳ ಮಾಡ್ತಾಳೆ. ಅದಕ್ಕೆ ಇಲ್ಲಿಂದ ಆದಮೇಲೆ ಏನು ಹೇಳೋಕ್ಕೆ ಹೋಗಲ್ಲ, ಈ ವಿಡಿಯೋ ಕೂಡ ತೋರ್ಸೋಕೆ ಹೋಗಲ್ಲ ಅವಳಿಗೆ. ಇಲ್ಲ ಅಂದರೆ ಅಷ್ಟೇ ಆಮೇಲೆ ಎಲ್ಲರಿಗೂ ಹೇಳಿ ಬಯಸ್ತಾಳೆ ನನಗೆ. ನಾವು ಅಷ್ಟೇ ಚಿಕ್ಕ ಮಕ್ಕಳಿದ್ದಾಗ ಹಂಗೆ ಇರ್ತಾಯಿದ್ವಿಲ್ಲ, ಸೊ ಪೇರೆಂಟ್ಸ್ನ ಬಿಟ್ಟು ಇರ್ತಿರ್ಲಿಲ್ಲ. ಆವಾಗ ನಾನು ಹಾಗೆ ನಮ್ಮ ಮಮ್ಮಿ ಏನು ಹಾಕ್ಕೊಂತಾರೆ ನನಗೂ ಅದನ್ನೇ ಹಾಕ್ಕೊಂತ ಹಠ ಮಾಡ್ತಿದ್ದೆ. ಇವಾಗ ನನ್ನ ಮಗಳು ಕೂಡ ನಾನೇ ಅಂದರೆ ನನಗಿಂತ ಡಬ್ಬಲ್ ಮಾಡ್ತಾಳೆ. ನೋಡಿ ನಿಮ್ಮ ಜೊತೆ ಮಾತಾಡ್ಕೊತ ಹಾಗೆ ದೇವಸ್ಥಾನ ಹತ್ರನೇ ಬಂದುಬಿಟ್ವಿ. ಇನ್ನೊಂದು ಸ್ವಲ್ಪ ದೂರನೇ ಇದೆ ದೇವಸ್ಥಾನ. ನಾವು ದೂರ ಎಲ್ಲೂ ಹೋಗಿಲ್ಲ ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ಒಂದು 10 minutes ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ. ಸೊ ಇಲ್ಲೇ ಬಂದ್ವಿ. ಜಾಸ್ತಿ ದೂರ ಎಲ್ಲಾದರೂ ಹೋದರೆ ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬಾ ಜನ ಇದ್ದಾರೆ ಅನಿಸುತ್ತೆ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ಎಂಥ ಚಿಕ್ಕ ದೇವಸ್ಥಾನದಲ್ಲೂ ತುಂಬ ಜನ ಇರ್ತಾರೆ. ಇವತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ. ಇನ್ನೊಂದು 2 minutes ಇಲ್ಲಿಂದ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ರೀ. ಇಲ್ಲಿ ನೋಡಿ ದೇವಸ್ಥಾನ ಹತ್ರನೇ ಬಂದ್ವಿ. ಈಚ್ ಕಡೆಯಿಂದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ. ಅವರು ಡೆಕೋರೇಟ್ ಮಾಡಿರೋದೆಲ್ಲ ಅಲ್ಲ, ಅಲಂಕಾರ ಮಾಡಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಚ್ ಕಡೆಯಿಂದಾನೆ. ಇಲ್ಲಿ ನೋಡಿ ಹಸುಗೆ ಎಷ್ಟೊಂದು ಜನ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ಬಸವಣ್ಣ ಅಂತಾರೆ ಇದನ್ನ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಇದು ಎಷ್ಟು ನೋಡ್ತಿದ್ರೇ ಸುಸ್ತಾಗ್ತಾ ಇದೆ. ಮದುವೆಗೆ ಮುಂಚೆ ನಮ್ಮ ಮಮ್ಮಿ ಏನಾದರೂ ಇಷ್ಟೊಂದು ರೆಸ್ಟ್ ಇದ್ದಾಗ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಲ್ಲೇ ಕೈ ಮುಕ್ಕೊಂಡು ಹೋಗ್ಬಿಡ್ತಾ ಇದ್ದೆ, ನಾನು ಬರಲ್ಲ ಹೋಗಿ ಬಂದ್ಬಿಟ್ಟು. ಬಟ್ ಇವಾಗ ಇಷ್ಟು ಜನ ಇದ್ದಾರೆ, ಇಷ್ಟು ಜನದಲ್ಲಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗಬೇಕು. ನನ್ನ ಮಗಳು ಬರೋ ಅಷ್ಟೊತ್ತಿಗೆ ಹೋಗಬೇಕು. ಇಲ್ಲಾಂದರೆ ನನ್ನ ಮಗಳು ಬಂದು ತುಂಬಾ ಗಲಾಟೆ ಮಾಡ್ತಾಳೆ, ನಮ್ಮ ಮಮ್ಮಿ ಎಲ್ಲಿ ಅಂತ. ಪರವಾಗಿಲ್ಲ, ಸ್ವಲ್ಪ ಬೇಗನೆ ಮೂವ್ ಆಗ್ತಾ ಇದ್ದಾರೆ ಇಲ್ಲಿ ಜನಗಳು. ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊತೀನಿ, 1/2 hour ಒಳಗಡೆ. ಜನ ಜಾಸ್ತಿ ಆಗ್ತಿದ್ದಾರೆ. ಸೊ ಎಲ್ಲರಿಗೂ ಡಬಲ್ ಲೈನ್ ಮಾಡಿ ಬೇಗ ಹೋಗ್ಲಿ ಅಂತ ಬಿಡ್ತಿದ್ದಾರೆ. ನೋಡಿ ಏಜ್ ಆಗಿರೋರ್ನೆಲ್ಲ ಈಗ ಬಿಡ್ತಿದ್ದಾರೆ ಈ ಕಡೆಯಿಂದ ಡೈರೆಕ್ಟ್ ದರ್ಶನ ಮಾಡೋದಕ್ಕೆ. ದೇವಸ್ಥಾನ ಇದು ತುಂಬ ಚಿಕ್ಕದಿದೆ. ನಾನು ಯಾವತ್ತೂ ನೋಡಿಲ್ಲ ಈ ದೇವಸ್ಥಾನ, ಇದೇ ಫಸ್ಟ್ ಬಂದಿದ್ದೀನಿ. ಅದಕ್ಕೋಸ್ಕರ ಇದೆ ವೈಕುಂಠ ದ್ವಾರ ಅಂತ ಇಲ್ಲಿ ಮಾಡಿದ್ದಾರೆ. ನೋಡಿ ಇಲ್ಲಿ ದೇವ್ರನ್ನ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವಸ್ಥಾನ ಚಿಕ್ಕದಾದ್ರೂ ನೋಡಿದ್ರಲ್ಲ ದೇವಸ್ಥಾನ ಬೇಗ ದರ್ಶನ ಆಯಿತು. 1/2 hour ಕೂಡ ಆಗಿಲ್ಲ ದರ್ಶನಕ್ಕೆ. ಬಟ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ವೈಕುಂಠ ದ್ವಾರ ಅಂತ ಹೇಳ್ತಾರೆ. ವೈಕುಂಠ ದ್ವಾರ ಅಂತ ತೋರ್ಸೋದು ತುಂಬ ಚಿಕ್ಕದಾಗಿ ಮಾಡಿದ್ರು, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಅಮ್ಮಮ್ಮ ಅವ್ರು ಹೇಳ್ತಿದ್ರು ಅಂದರೆ ಆವಾಗಿನ ಕಾಲದಲ್ಲಿ ನಮ್ಮ ಅತ್ತೆ ಕೂಡ
ಅವ್ರು ಹೇಳ್ತಾ ಇದ್ರಂತೆ ಅವ್ರಿಗೂ ಇವತ್ತಿನ ದಿವಸ ಸತ್ತೋರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ರಂತೆ. ಸೊ ನಮಗೂ ಕೂಡ ಐಡಿಯಾ ಇಲ್ಲ, ಕೇಳಿದ್ದೀವಿ. ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಎಲ್ಲ ಹೇಳ್ತಾ ಇರೋದನ್ನೆಲ್ಲ ನಾವು ಕೇಳಿದ್ದೀವಿ. ಆಮೇಲೆ ಫಸ್ಟ್ ಈ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇರೋದು. ಬಟ್ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ತೋರಿಸಿದ್ನಲ್ಲ ಲಾಸ್ಟಲ್ಲಿ, ಅದೇ ವೈಕುಂಠ ದ್ವಾರ ಅಂತ. ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನೀವು ಎಲ್ಲ ಯಾರ್ಯಾರು ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗಿ ವೈಕುಂಠ ದ್ವಾರ ನೋಡಿ ಬಂದಿರ್ತೀರೋ ಅವರೆಲ್ಲ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ಇವತ್ತು ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ದೀರೋ ಅವರೆಲ್ಲ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ. ಹಾಗೆ ಇವತ್ತು ಉಪವಾಸ ಕೂಡ ಇರ್ತಾರಂತೆ, ನಾನು ಯಾವತ್ತೂ ಇರಲಿಲ್ಲ. ನೀವು ಎಲ್ಲ ಯಾರ್ಯಾರು ಉಪವಾಸ ಇದ್ದೀರೋ ಅವರೆಲ್ಲ ನಮ್ಗೆ ಕಮೆಂಟ್ ಮಾಡಿ, ನಾವು ಕೇಳೋಣ ಯಾರ್ಯಾರು ಉಪವಾಸ ಇದ್ದಾರೆ, ಎಷ್ಟು ಜನ ಉಪವಾಸ ಇದ್ದೀರಾ ಅಂತೆಲ್ಲ. ಥ್ಯಾಂಕ್ ಯು.